ಗುಂಡಾಗಳನ್ನು ಅಕ್ರಮ ದಂಧೆ ಮಾಡ್ತಕ್ಕಂಥ ಎಲ್ಲ ಗುಂಡಾಗಳನ್ನು ಗಡೀಪಾರು ಮಾಡಬೇಕು. ಅಕ್ರಮ ಚಟುವಟಿಕೆ ಮಾಡ್ತಕ್ಕಂಥ ಎಲ್ಲ ಗುಂಡಗಳನ್ನು ಪೊಲೀಸ್ ಇಲಾಖೆ ಅವರು ಸಂಪೂರ್ಣ ನೈತಿಕ ಹೊಣೆ ಹೊತ್ತು ಅವ್ರನ್ನ ಓದು ಗಡೀಪಾರು ಮಾಡಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬಂಗಲೆ ಮಲ್ಲಿಕಾರ್ಜುನ ಸಾಹೇಬರು ಬಂದಿದ್ದಾರೆ. ಪತ್ರಕರ್ತರಿಗೆ ಅತಿ ಹೆಚ್ಚು ಶಕ್ತಿಯಾಗಿ ನೊಂದ ಪತ್ರಕರ್ತರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಬೆಂಗಳೂರಿಂದ ನಮ್ಮ ನಾಗರಾಜ್ ಅವ್ರಿಗೆ ಹಿಂಗಾಗಿದೆ ಅಂದ ತಕ್ಷಣ ಬೆಂಗಳೂರಿಂದ ಒತ್ತಡದ ಎಷ್ಟೇ ಒತ್ತಡದರೂ ಕೂಡ ಓಡಿ ಬಂದಿದ್ದಾರೆ. ನಾವು ಕೂಡ ಹುಬ್ಬಳ್ಳಿಯಿಂದ ಬಂದಿದ್ದೀವಿ. ನಮ್ಮ ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಅನೇಕ ತಾಲೂಕಿನ ಎಲ್ಲ ಜಿಲ್ಲೆಯ ನೋಡಿ ಇವತ್ತು ಹಾವೇರಿ ಜಿಲ್ಲೆ ಇರ್ಬೋದು. ಇವತ್ತಿನ ದಿವಸ ನಾವು ಹಾವೇರಿ ಜಿಲ್ಲೆಯ DC ಕಚೇರಿ ಮುಂದೆ ನಾವು ಎಲ್ಲ ಪತ್ರಕರ್ತರು ಸೇರ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಏನಂತಂದರೆ ಪತ್ರಕರ್ತರ ಮೇಲೆ ಅತ್ಯಂತ ಅಮಾನುಷವಾಗಿ ನಡ್ಕೊಂಡಂಥ ಈ ಏನು ಅಕ್ರಮ ದಂಧೆಕೋರರು ಏನದಾರಲ್ಲ ಅವ್ರನ್ನ ಮಟ್ಟ ಹಾಕಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯಗೊಂಡಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಕುಳಗಳನ್ನು ಮಟ್ಟ ಹಾಕುವುದನ್ನು ಬಿಟ್ಟು ಪೊಲೀಸರು ಪತ್ರಕರ್ತರನ್ನೇ ಮಟ್ಟ ಹಾಕುವ ಮಟ್ಟಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಇದು ಬಹಳ ಅತ್ಯಂತ ಹೀನಾಯ ಮತ್ತು ಗಂಭೀರ ಸ್ಥಿತಿ ಇದು. ಯಾಕಂದರೆ ನಾವು ಪತ್ರಕರ್ತರಾದವರು ಸಮಾಜದ ಒಳಿತಿಗಾಗಿ, ಸಮಾಜದ ಜಾಗೃತಿಗಾಗಿ ಯಾವುದೇ ಜಾತಿ ಮತ ಕುಲಭೇದವೆನ್ನದೆ ಸಮಾನತೆಯ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲ ಪತ್ರಕರ್ತರು. ಇಲ್ಲಿ ಯಾರೂ ಕೂಡ ನಾವು ಪತ್ರಕರ್ತರಾದವರು ಅಧಿಕಾರಿಗಳಿಗಿರ್ಬೋದು, ಇನ್ನೊಬ್ಬರಿಗಾದರೂ ಶತ್ರುಗಳಲ್ಲ, ವೈರಿಗಳಲ್ಲ. ನಡೀತಕ್ಕಂಥ ಭ್ರಷ್ಟಾಚಾರ, ಸಮಾಜದ ವಿರುದ್ಧವಾಗಿ ನಡೀತಕ್ಕಂಥ ಘಟನೆಗಳೇನದವಲ್ಲ ಅದನ್ನು ಖಂಡಿಸಿ ಸಮಾಜಕ್ಕೆ ತಿಳಿಸುವಂಥ ನೈತಿಕ ಮಟ್ಟದ ಕೆಲಸಗಳನ್ನು ನಾವು ಮಾಡ್ತೀವಿ. ಆದರೆ ಅದೇ ನೈತಿಕ ಮಟ್ಟವನ್ನು ಕುಸಿಯುವಂಥ ಕೆಲಸ ಪೊಲೀಸರು ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳು ಅನಿಸ್ಕೊಂಡವರು ಅಕ್ರಮ ದಂಧೆ ಮಾಡ್ತಕ್ಕಂಥವ್ರು ಏನದಲ್ಲ ಸಂಪೂರ್ಣವಾಗಿ ಪತ್ರಕರ್ತರ ಮಟ್ಟ ಹಾಕೋ ಕೆಲಸ ಮತ್ತೆ ಪದೇ 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 ಮಾಡ್ತಾಯಿದ್ದಾರೆ. ಅದು ಹೆಚ್ಚು ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲೇ ಕೂಡ ಭಾಳ ಅತಿ ಹೆಚ್ಚು ನಡೆಯುತ್ತೆ ಅಂತೇಳಿ ಇತ್ತೀಚಿನ ವರದಿಗಳು ನಮಗೆ ಸ್ಪಷ್ಟವಾಗಿ ಕಂಡು ಬಂದದ. ಯಾಕಂದರೆ ಕಳೆದ ವರ್ಷ ಒಂದು ಲಾರಿ ಆಕ್ಸಿಡೆಂಟ್ ಮಾಡಿ ನಮ್ಮ ಒಬ್ಬ ಪತ್ರಕರ್ತರು ಕೂಡ ಹಿಂದಿನ ಸಭೆಯಲ್ಲಿ ಮರ್ಡರ್ ಆದರು. ಮಧ್ಯರಾತ್ರಿ 1:30 ಸಮಯದಲ್ಲಿ ರಾಜ್ಯಾಧ್ಯಕ್ಷರು ನಮಗೆ ಫೋನ್ ಮಾಡಿದರು. ಅದೇ ಸಮಯದಲ್ಲಿ ನಾವು ಎಚ್ಚೆತ್ಕೊಂಡು ರಾತ್ರಿ SP ಅವ್ರಿಗೆ ಮಾತಾಡಿ ಮರುದಿನ ಅಧ್ಯಕ್ಷರು ಕೂಡ ಬಂದು ಅನೇಕ ವಿಚಾರಗಳನ್ನು SP ಗಮನಕ್ಕೆ ತಂದಿದ್ದರು. ಈಗಾದರೂ ಕೂಡ ಈ ಬಂದಂಥ SP ಸಾಹೇಬರು ಮೇಡಮ್ ಅವರು ಭಾಳ ಒಳ್ಳೆಯವರಿದ್ದಾರೆ, ಸಮಾಜದ ಕಳಕಳಿ ಇಲ್ಲಂಥ ವ್ಯಕ್ತಿಗಳಿದ್ದಾರೆ. ಬಹುಶಃ ಈ ಘಟನೆಗಳು ಅವ್ರ ಗಮನಕ್ಕೆ ಇನ್ನೂ ಬಂದಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆ ಕೆಳವರ್ಗದ ಅಧಿಕಾರಿಗಳು ಅವ್ರ ಗಮನಕ್ಕೆ ತರಂಗಿಲ್ಲ, ಮುಚ್ಚಾಕ್ತಾರೆ ಕೆಲವೊಂದು ಕಡೆ. ಇಲ್ಲಿ ನೋಡಿ, ಒಂದು ಸ್ಪಷ್ಟವಾಗಿ ನಮ್ಮ ನಾಗರಾಜ್ ವರದಿಗಾರ ಹೇಳಿದ ಪ್ರಕಾರ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತು ಅಕ್ರಮ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಾದ ವಿವಾದ ನಡೆದಿತ್ತು. ಅಲ್ಲಿ ನಮ್ಮ ನಾಗರಾಜ್ ಪತ್ರಕರ್ತರು ಯಾರೂ ಕೂಡ ಇದ್ದಿದ್ದಿಲ್ಲ. ಅಲ್ಲಿ ಏನು ಮಾಡ್ತಾರೆ, ಪತ್ರಕರ್ತರಾದವ್ರಿಗೆ ಕರೆಸಿ ಇವ್ರನ್ನ ಉದ್ದೇಶಪೂರ್ವಕವಾಗಿ ಕರ್ಕೊಂಡು ಪೊಲೀಸರಿಗೆ ಬೆಂಬಲ ಕೊಡೋಕೆ ನಮ್ಮ ಪತ್ರಕರ್ತರು ಹೋಗಿರ್ತಾರೆ. ಅಲ್ಲಿ ಯಾಕೆ ಸರ್ ನೀವು ಹೀಗೆ ಯಾಕೆ ಮಾಡ್ತೀರಿ, ಅವ್ರನ್ನ ಯಾಕೆ ಬಿಡ್ತೀರಿ, ನೀವು ಅಕ್ರಮ ಮಾಡೋರು ನಿಮ್ಮೆಗೆ ಅಲ್ಲೇ ಮಾಡ್ತಾಯಿದ್ದಾರೆ, ಅವ್ರಿಗೆ ಯಾಕೆ ಬಿಡ್ತೀರಿ, ನೀವು ಅವ್ರನ್ನ ಮಟ್ಟ ಹಾಕಿರಿ, ಅವ್ರ ಮ್ಯಾಗೆ FIR ಮಾಡಿರಿ, ಕ್ರಮ ತೊಗೊಳ್ರಿ ಅಂತೇಳಿ ನಮ್ಮ ನಾಗರಾಜ್ ಅವ್ರಿಗೆ ಹೇಳ್ತಾರೆ. ಯಾರಿಗೆ? ಪೊಲೀಸರಿಗೆ. ಆದರೂ ಕೂಡ ಪೊಲೀಸರಿಗೆ ಅರ್ಥ ಆಗೋದಿಲ್ಲ. ಹೌದಲ್ಲ, ಇವ್ರು ಹೇಳ್ತಕ್ಕಂಥದ್ದು ಸತ್ಯ ಅದಲ್ಲ, ಇವ್ರು ನಮ್ಮ ಕೂಡ ವಾದ ಮಾಡಿದ್ದಾರೆ, ಇಟ್ಟೊತ್ತಕ್ಕೆ ನಮ್ಮೆಗೆ ಹಲ್ಲೆ ಮಾಡಿದ್ದಾರೆ, ನಾವ್ಯಾಕೆ ಇವ್ರನ್ನ ಬಿಡಬೇಕು? ಮಾಡೋದು ಹಲ್ಕ ಕೆಲಸ ಇವರು, ಅಕ್ರಮ ದಂಧೆ. ಸಮಾಜದ ಬಡ ಜನರನ್ನ ಕುತ್ತಿಗೆ ಹಿಚಕಿ ಅಕ್ಕಿಯನ್ನು ಮಾರಾಟ ಮಾಡ್ತಕ್ಕಂಥ ದಂಧೆಕೋರರು ಇವರೆಲ್ಲ. ಎಲ್ಲಿ ಬೇಕಾದಲ್ಲಿ ಗೊಡೌನ್ಗಳು ಕಟ್ಕೊಂಡಿದ್ದಾರೆ ಅಕ್ರಮ ದಂಧೆಕೋರರು. ಅಂಥ ಗೊಡೌನ್ಗಳು ಸಂರಕ್ಷಣೆ ಮಾಡ್ತಾರೆ ಈ ಪೊಲೀಸರು. ಪೊಲೀಸ್ ಅಧಿಕಾರಿಗಳ ಕಾರಣ ಅಲ್ಲ, ಕೆಳವರ್ಗದ ಪೊಲೀಸರು ಕಾರಣ. ಇದು ಸ್ಪಷ್ಟವಾಗಿ ಹೇಳ್ತೀರಿ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಾಗ, ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ಬಂದಾಗ ಇಂಥವು ನಡೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಕೆಳವರ್ಗದ ಏನು ಅಧಿಕಾರಿಗಳಿರ್ತಾರೆ, PSI ಲೆವೆಲ್ ಏನು ಇರ್ತಾರಲ್ಲ, ಇವರೆಲ್ಲರೂ ಕೂಡ ಈ ಅಕ್ರಮ ದಂಧೆಕೋರು ಕೂಡ ಶಾಮೀಲಾಗಿರ್ತಾರೆ. ಅವ್ರು ಹೇಳ್ತಾರೆ ಕುಲ್ಲ ಅಕ್ರಮ ದಂಧೆಕೋರು ಏನು ಹೇಳ್ತಾರೆ, ಸಾಹೇಬ್ರೆ ನೀವು ಯಾರು ರೀ, ನೀವ್ಯಾಕೆ ಕೇಳ್ತೀರಿ, ಪತ್ರಕರ್ತರು ನಿಮಗೇನು ಕೇಳೋಕೆ ಹಕ್ಕದ್ರಿ, ನಾವು ಪೊಲೀಸರಿಗೆಲ್ಲ ತಿಂಗಳ ಮಾಮೂಲಿ ಕೊಡ್ತೇವೆ ಲಕ್ಷಾಂತರ ರೂಪಾಯಿ, ನೀವ್ಯಾಕೆ ರೀ ಅವರೇ ಕೇಳೋದು ನೀವ್ಯಾಕೆ ಕೇಳ್ತೀರಿ ಅಂತಾರೆ ಅವರು. ಅಂದ್ರೆ ಪೊಲೀಸರು ಮರ್ಯಾದೆ ಕಳೆದು ಅಕ್ರಮ ದಂಧೆ ಮಾಡ್ತಾರಂದ್ರೆ ಮತ್ತು ಆ ಪೊಲೀಸರು ಕ್ರಮ ತೊಗೋಬೇಕಾ ಬೇಡ? ಸ್ವಲ್ಪ ಅವ್ರಿಗೆ ಕಾಳಜಿ ಬೇಕಾ ಬೇಡ? ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಜವಾಬ್ದಾರಿ ಹೊತ್ತವರು. ಇವತ್ತು ಪತ್ರಕರ್ತರಿಗೆ ಅನ್ಯಾಯ ಆಗೈತೆ ಅಂತೇಳಿ ಇಲ್ಲಿ ಅಕ್ರಮ ವ್ಯವಹಾರ ನಡೆದಂತೇಳಿ ಪೊಲೀಸರ ಗಮನಕ್ಕೆ ತರ್ತೀವಿ ನಾವು. ಯಾಕೆ ಗಮನಕ್ಕೆ ಅವರೇ ಅಲ್ಲ ನಮಗೆ ರಕ್ಷಣೆ ಕೊಡೋರು, ಅವ್ರ ಗಮನಕ್ಕೆ ತರಬೇಕಲ್ಲ ನಾವು. ಅಕ್ರಮ ಚಟುವಟಿಕೆ ನಡೀದಲ್ಲ ಅವ್ರ ಗಮನಕ್ಕೆ ತರಬೇಕಲ್ಲ ನಾವು. ಮತ್ತು ಪತ್ರಕರ್ತರು ಮುಂದಾಗಿ ಕೂತು ಈ ವಿಷಯ ಅವ್ರ ಗಮನಕ್ಕೆ ತಂದಾಗ ಅವ್ರು ಕ್ರಮ ತೊಗೋಬೇಕೇ ಬೇಡ? ಅದನ್ನು ಬಿಟ್ಟು ಪ್ರಶ್ನೆ ಮಾಡಿದವ್ರನ್ನ ಬಿಟ್ಟು, ಅವ್ರ ಮೇಲೆ ಹಲ್ಲೆ ಮಾಡೋರನ್ನ ಬಿಟ್ಟು, ಅಕ್ರಮ ದಂಧೆ ಮಾಡೋರನ್ನ ಬಿಟ್ಟು ಪ್ರಾಮಾಣಿಕ ಪತ್ರಕರ್ತರ ಮೇಲೆ FIR ಮಾಡಿ ನೈತಿಕ ಮಟ್ಟವನ್ನು ಕುಸಿಯುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ.
ಟೋಟಲ್ ಆಗಿ ಪತ್ರಿಕಾ ವ್ಯವಸ್ಥೆಯನ್ನು ತುಳಿಯುವಂಥ ಹುನ್ನಾರ ಅತಿ ಹೆಚ್ಚು ಹಾವೇರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದು ಬಂದದ. ಈ ಹಿನ್ನೆಲೆಯಲ್ಲಿ ಈಗೇನು FIR ಮಾಡಿದ್ದಾರೆ ಆ FIR ಕೂಡಲೇ ರದ್ದುಪಡಿಸಬೇಕು. ಅವರೆಲ್ಲರನ್ನ ಕರೆಸಿ ಒಂದು ಮಟ್ಟ ಹಾಕಬೇಕು. ಆ ಗುಂಡಾಗಳನ್ನು ಅಕ್ರಮ ದಂಧೆ ಮಾಡ್ತಕ್ಕಂಥ ಎಲ್ಲ ಗುಂಡಾಗಳನ್ನು ಗಡೀಪಾರು ಮಾಡಬೇಕು. ಅಕ್ರಮ ಚಟುವಟಿಕೆ ಮಾಡ್ತಕ್ಕಂಥ ಎಲ್ಲ ಗುಂಡಗಳನ್ನು ಪೊಲೀಸ್ ಇಲಾಖೆ ಅವರು ಸಂಪೂರ್ಣ ನೈತಿಕ ಹೊಣೆ ಹೊತ್ತು ಅವ್ರನ್ನ ಒದ್ದು ಗಡೀಪಾರು ಮಾಡಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬಂಗಲೆ ಮಲ್ಲಿಕಾರ್ಜುನ ಸಾಹೇಬರು ಬಂದಿದ್ದಾರೆ. ಪತ್ರಕರ್ತರಿಗೆ ಅತಿ ಹೆಚ್ಚು ಶಕ್ತಿಯಾಗಿ ನೊಂದ ಪತ್ರಕರ್ತರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಬೆಂಗಳೂರಿಂದ ನಮ್ಮ ನಾಗರಾಜ್ ಅವ್ರಿಗೆ ಹಿಂಗಾಗಿದೆ ಅಂದ ತಕ್ಷಣ ಬೆಂಗಳೂರಿಂದ ಒತ್ತಡದ ಎಷ್ಟೇ ಒತ್ತಡದ್ರು ಕೂಡ ಓಡಿ ಬಂದಿದ್ದಾರೆ. ನಾವು ಕೂಡ ಹುಬ್ಬಳ್ಳಿಯಿಂದ ಬಂದಿದ್ದೀವಿ. ನಮ್ಮ ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಅನೇಕ ತಾಲೂಕಿನ ಎಲ್ಲ ಜಿಲ್ಲೆಯ ನೋಡಿ ಇವತ್ತು ಹಾವೇರಿ ಜಿಲ್ಲೆ ಇರ್ಬೋದು,